ಹಾಯ್ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. 2 ದಿವಸದಿಂದ ವೀಡಿಯೋ ಹಾಕಿರಲಿಲ್ಲ, ಕ್ಷಮಿಸಿ. ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಸ್ ಅದು ಇದು ಎಲ್ಲ ಇತ್ತು, ಹಾಗಾಗಿ ನಾನು ವೀಡಿಯೋಸ್ ಯಾವುದೂ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ನಾನು ವೀಡಿಯೋಸು ಮಾಡಿರಲಿಲ್ಲ, ಅಲ್ಲಿ ಯಾರೂ ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ. ಹಾಗಾಗಿ ನನಗೆ ರೀಸೆಂಟಾಗಿ ನೀವು ಕೇಳಿರೋಂಥ ಪ್ರಶ್ನೆ ಏನಂದರೆ ತುಂಬ ಫನ್ನಿ ಆಗಿತ್ತು. ಹಳ್ಳಿಲಿದ್ದೀರಾ, ಇಷ್ಟೊಂದು ಕೆಲಸ ಮಾಡ್ತೀರಾ, ನೀವು ವೇಟ್ ಗೇನ್ ಆಗಿರೋ ಥರ ಕಾಣಿಸ್ತಾ ಇದ್ದೀರಾ ಅಂತ. ಇನ್ನು ಸೆಕೆಂಡ್ ಪ್ರೆಗ್ನೆನ್ಸಿನ ಹೂವು ಥರ ಇದ್ರಿ, ಹೂಕೋಸ್ ಥರ ಆಗಿಬಿಟ್ಟಿದ್ದೀರಲ್ಲ, ಸಲ್ತಿ ನೋಡಿ ಅಂತ ಹೇಳ್ತಾ ಇದ್ರಿ. ನನಗೂ ಕೂಡ ಆ ಕಮೆಂಟ್ಸ್ನ ನೋಡಿ ನಗು ಬರೋದು, ಹಾಗೆ ಫನ್ನಿಯಾಗೂ ನಾನು ಕೂಡ ರಿಪ್ಲೈ ಮಾಡಿದ್ದೆ. ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನಿಜವಾಗ್ಲೂ ದಪ್ಪ ಆಗಿಬಿಟ್ಟಿದ್ದೀನಾ ಅಂತ ಅನ್ಸೋಕ್ಕೆ ಶುರುವಾಯಿತು. ಆ ಥರ ಅನ್ಸೋಕ್ಕೆ ಶುರುವಾದಾಗ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಏನಂದರೆ, ನನ್ನ ಸ್ಕೂಲು ಕಾಲೇಜ್ ಡೇಸ್ ಕೂಡ ನೆನಪಾಯಿತು. ಆವಾಗ ನಾನು ತೀರಾ ಸಣ್ಣ ಇದ್ದೆ, ನಿಮ್ಗೆ ಹೇಳೋಕ್ಕಾಗಲ್ಲ. ಬರೀ 28 kg ಇದ್ದೆ ಅಷ್ಟೇ ನಾನು. ಅದಾದಮೇಲೆ ನನಗೆ ವೇಟ್ ಗೇನ್ ಆಗು, ಇಲ್ಲ ನಿನ್ನ ಬಾಡಿಲಿ ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ಆಗಿದೆಯಾ, ಏನೋ ಪ್ರಾಬ್ಲಮ್ ಇದೆಯಾ, ಚೆಕ್ ಮಾಡಿಸು, ಈ ಥರದ್ದೆಲ್ಲ ಬರ್ತಾಯಿತ್ತು. ಆವಾಗ ಸ್ಕೂಲ್ ಟೈಮಲ್ಲಿ ನನ್ನ ಬಾಡಿ ಪೂರ್ತಿ ಚೆಕಪ್ ಮಾಡಿದ್ರು. ಆ್ಯಂಡ್ ನಾನು ತುಂಬಾ ಹೆಲ್ದಿಯಾಗಿದೆ. ಆ್ಯಂಡ್ ಹೆಲ್ದಿಯಾಗೂ ಕೂಡ ನನ್ನ ಬೋನ್ಸ್ ಆಗಿರ್ಬೋದು, ಮಸಲ್ಸ್ ಎಲ್ಲನೂ ಹೆಲ್ದಿಯಾಗೇ ಇತ್ತು. ಆದರೂ ನಾನು ವೇಟ್ ಗೇನ್ ಆಗ್ತಾಯಿಲ್ಲ. ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಆ್ಯಂಡ್ ಕಾಲೇಜಿಗೆ ಬಂದೆ, ಅಲ್ಲೂ ಕೂಡ ಅದೇ ಮಾತು, ವೇಟ್ ಗೇನ್ ಆಗಿಲ್ಲ ನೀನು, ತುಂಬ ಸಣ್ಣ ಇದೆಯಾ, ಆಗು ಅಂತ. ಸೊ ಆವಾಗ ಸ್ವಲ್ಪ ಟೆನ್ಷನ್ ಶುರು ಆಯಿತು. ಹೌದು, ನಾನು ಎಲ್ಲರ ಥರನೂ ಇರಬೇಕು, ಎಲ್ಲ ಥರ ಬಟ್ಟೆ ಹಾಕ್ಕೊಬೇಕು, ಸೀರೆ ಉಟ್ಕೊಬೇಕು, ಈ ಥರದ್ದೆಲ್ಲ ಆಸೆ ಇತ್ತು. ಯಾಕಂದರೆ ಅವಾಗ ತೀರಾ ಸಣ್ಣ ಇದ್ದಿದ್ದು, ನಾನು ಎಸ್ ಸೈಜ್ ತೊಗೊತಾ ಇದ್ದಿದ್ದು ಬಟ್ಟೆ. ಎಮ್ ಸೈಜ್ ತೊಗೊಂಡ್ರೆ ಸ್ಟಿಚ್ ಮಾಡಬೇಕು, ಎಲ್ ಸೈಜ್ ತೊಗೊಂಡ್ರು ಸ್ಟಿಚ್ ಮಾಡಬೇಕು, ಅದಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ತುಂಬ ಬೇಜಾರಾಗೋದು. ಆ್ಯಂಡ್ ಸೀರೆ ಉಟ್ಕೊಳ್ಳೋಕ್ಕಾಗ್ತಿಲ್ಲ, ಒಳ್ಳೆ ಕಡ್ಡಿಗೆ ಸುತ್ತಿರೋ ಥರ ಅಂತೆಲ್ಲ ಆಡ್ಕೊತಾ ಇದ್ರು ಕಾಲೇಜ್ ಫಂಕ್ಷನ್ಸಲ್ಲಿ. ಏನಾದರೂ ಆಗ್ತಾ ಇರಲಿಲ್ಲ. ನಾನು ತಿರ್ಗಾ ವೇಟ್ ಗೇನ್ ಇಲ್ಲ ಮಾಡಲೇಬೇಕು ಅಂದ್ಬಿಟ್ಟು ವೇಟ್ ಗೇನ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಒಂದು ದಿವಸದಲ್ಲಿ 3 ಟೈಮ್ ಏನು ನಾವು ತಿಂತೀವಿ, ನಾನು 6 ಟೈಮ್ ತಿಂತಾಯಿದ್ದೆ. ಈ ಥರ ತಿಂದ್ಕೊಂಡು ಬೆಳಗ್ಗೆ ಎದ್ದು ಸ್ಮೂತೀಸು, ಹಸಿ ಮೊಟ್ಟೆ, ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ಮಾಡಿ ಕೊನೆಗೆ ಒಂದು 3 ತಿಂಗಳು 3 kg ನಾನು ವೇಟ್ ಗೇನ್ ಆದರೆ ಅಷ್ಟು ದೊಡ್ಡ ಡಿಫ್ರೆನ್ಸ್ ಏನೂ ಕಾಣಿಸ್ಲಿಲ್ಲ. ನಾನು ಬಿಟ್ಬಿಟ್ಟೆ, ಅಯ್ಯೋ ಆದರೆ ಆಗಲಿ ಬಿಟ್ಟರೆ ಬಿಡಲಿ ಅಂತ. ಅದಾದಮೇಲೆ ಮದುವೆ ಆಯಿತು, ಮಗು, ಪ್ರೆಗ್ನೆನ್ಸಿ ಅಂದಾಗ ನಾವು ಆಟೋಮೆಟಿಕ್ಕಾಗಿ ದಪ್ಪ ಆಗೇ ಆಗ್ತೀವಿ. ನನ್ನ ಪ್ರೆಗ್ನೆನ್ಸಿಲಿ ನಾನು 62 kgs ಇದ್ದೆ. ನಂಗೆ ಗೊತ್ತೇ ಇಲ್ಲ ಹೆಂಗೆ ದಪ್ಪ ಆದೆ ಅಂತ. ಸೊ ಅದಾದಮೇಲೆ ಮಗು ಆಯಿತು, ಬಾಣಿತನ, ಈ ಥರದ್ದೆಲ್ಲ ಆದಮೇಲೆ ಇವಾಗ ಮನೆ ಕೆಲಸ ಮಾಡಿಕೊಂಡು ಇದ್ದಿದ್ದೆಲ್ಲ ಮಾಡ್ತೀನಿ. ಅದೇ ನನಗನ್ಸೋ ಪ್ರಕಾರ ನಾನು ಓವರ್ ವೆಯ್ಟ್ ಇಲ್ಲ ಅಂತ ಅನ್ನಿಸ್ತೀನಿ. ಯಾಕೆ ಅಂದರೆ ನಾನು ಕನ್ನಡಿ ಮುಂದೆ ನಿಂತಾಗಲಿ ಏನೇ ಆಗಲಿ ನಾನು ಕಂಫರ್ಟಬಲ್ ಆಗಿದ್ದೀನಿ ಅಂತ ನನಗನ್ಸುತ್ತೆ. ಆ್ಯಂಡ್ ನನ್ನ ಏಜ್ಗೆ ನಾನು ಕರೆಕ್ಟಾಗಿ ವೆಯ್ಟ್ ಇದ್ದೀನಿ. 53 kg ಇದ್ದೀನಿ ನಾನು ಇವಾಗ, ಕರೆಕ್ಟಾಗಿದ್ದೀನಿ. ಸೊ ನನಗೇನು ವೆಯ್ಟ್ ದಪ್ಪ ಇದ್ದೀನಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಸೊ ನೋಡಿದವ್ರಿಗೆ ನಾನು ತೀರಾ ದಪ್ಪ ಇದ್ದೀನಿ ಅಂತ ಅನಿಸ್ತಾ ಇದೆ ಏನೋ ಗೊತ್ತಿಲ್ಲ, ಇಲ್ಲ ವೀಡಿಯೋಗೆ ಆ ಥರ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಆ ಥರ ನನಗೆ ವೇಟ್ ಗೇನ್ ಆಗಿದೆಯಾ, ನೀನು ಸಣ್ಣ ಆಗು ಅಂದಾಗ ನನಗೆ ಬೇಜಾರಾಗೋದು. ಯಾಕಂದರೆ ಸಣ್ಣ ಇದ್ದಾಗ ನೀನು ದಪ್ಪ ಆಗು ಅಂತ ಇದ್ರು. ಇವಾಗ ದಪ್ಪ ಆದಮೇಲೆ ನೀನಿಲ್ಲ ಸಣ್ಣ ಆಗು ಅಂತಾರೆ. ಹೇಳೋರು ಹೇಗಿದ್ರು ಹೇಳ್ತಾರೆ. ಹಾಗಾಗಿ ನೀವು ತಲೆ ಕೆಡಿಸ್ಕೊಂಬಿಡಿ. ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಇದ್ದರೆ ಸಾಕು. ನೀವು ನಿಜವಾಗ್ಲೂ ಸಣ್ಣ ಆಗಬೇಕು ಅಂದರೆ ಹೆಲ್ತಿ ವೇಲಿ ನೀವು ಸಣ್ಣ ಆಗೋದಕ್ಕೆ ಟ್ರೈ ಮಾಡಿ. ನಿಮ್ಮ ಸರೌಂಡಿಂಗ್ ಹೇಗಿದೆ ಆ ಥರ ವೆಯ್ಟ್ ಲಾಸ್ನ ಮಾಡಿ. ಈಚೆಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಸುಗಳಿಗೆಲ್ಲ ಮೇವು ಹಾಕ್ಬಿಟ್ಟು ಬಂದೆ. ಇವಾಗ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹೇರ್ ಮಾಸ್ಕ್ ತೋರಿಸಿ ಒಂದೆರಡು ತೋರಿಸಿದ್ರಲ್ಲ, ತಿರ್ಗಿ ಯಾಕೆ ತೋರಿಸ್ತಾ ಇಲ್ಲ ಅಂತ ಕೇಳಿದ್ರಿ. ಹಾಗಾಗಿ ಇವತ್ತು ಮೊಟ್ಟೆನ ಬಳಸ್ಕೊಂಡು ಒಂದು ಹೇರ್ ಮಾಸ್ಕ್ನ ರೆಡಿ ಮಾಡ್ತಾಯಿದ್ದೀನಿ. ನೀವು ಯಾವುದಾದ್ರೂ ಫಂಕ್ಷನ್ನು ಈ ಥರದಕ್ಕೆಲ್ಲ ಹೋಗಬೇಕು, ಈ ಥರದಂದಾಗ ಮನೆಗೆ ನಿಮಗೆ ಒಂದು ಸಾಫ್ಟಾಗಿ ಹೇರು ನಿಮಗೆ ಬರಬೇಕು ಅಂದರೆ ಈ ಹೇರ್ ಮಾಸ್ಕ್ನ ಅಪ್ಲೈ ಮಾಡಿದ್ರೆ ಸಾಕು. ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ, ತುಂಬ ಸಾಫ್ಟ್ ಆಗುತ್ತೆ ಕೂದಲು. ಹೆಗ್ ಮಾಸ್ಕ್ ಅಂತ ಹೇಳ್ಬಿಟ್ಟು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು, ಹೇಗೆ ಅದನ್ನು ಮಾಡೋದು, ಹಾಗೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋದನ್ನೆಲ್ಲ ತೋರಿಸ್ತೀನಿ. ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು. ಇದು ಕೂಡ ಅಷ್ಟೇ ಹೇರ್ ಫಾಲ್ನ ಕಮ್ಮಿ ಮಾಡುತ್ತೆ, ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಶೇರ್ ಮಾಡ್ತಾಯಿದ್ದೀನಿ, ಹೇಗೆ ಅಪ್ಲೈ ಮಾಡ್ತಾಯಿದ್ದೀನಿ ಅಲ್ವಾ. ಹಾಗಾಗಿ ಪ್ಯಾಕಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸ್ತೀನಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ 2 ಮೊಟ್ಟೆನ ತೊಗೊಂಡಿದ್ದೀನಿ. ನಿಮ್ಮ ಕೂದಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೊಟ್ಟೆನ ನೀವು ಬಳಸ್ಕೊಬೋದು. ನನ್ನ ಕೂದಲಿಗೆ ನಾನು 2 ಮೊಟ್ಟೆನ ಬಳಸ್ತೀನಿ. 1 ಬೇಕಾದರೂ ಬಳಸ್ಬೋದು, ಇಲ್ಲ 3, ಈ ಥರ ನಿಮ್ಮ ಹೇರ್ ಹೇಗಿದೆಯೋ ಆ ಥರ ಬಳಸ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಆಲ್ಮಂಡ್ ಆಯಿಲ್ನ ಹಾಕ್ತಾಯಿದ್ದೀನಿ. ಒಂದು 3 ಟೀ ಸ್ಪೂನಷ್ಟು ಥರ ಹಾಕ್ಕೊಳ್ಳಿ. ಹಾಗೆ ಕೊಕೊನೆಟ್ ಆಯಿಲು ಅಷ್ಟೇ ಒಂದು 3 ಇದರಷ್ಟು ಹಾಕ್ಕೊಂಡು
ಕೊನೆಗೆ ಆಲೂವೆರಾ ಜೆಲ್ನ ಹಾಕ್ಕೊಳ್ಳಿ, ಒಂದು 2 ಸ್ಪೂನಷ್ಟು ಆಲೂವೆರಾ ಜೆಲ್ನ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಅದು ಬ್ಲೆಂಡ್ ಆಗಬೇಕು. ಈ ಆಲ್ಮಂಡ್ ಆಯಿಲು, ಕೊಕೊನೆಟ್ ಆಯಿಲು ಮತ್ತು ಆಲೂವೆರಾ ಜೆಲ್ ಯಾಕೆ ಅಂತ ಅಂದರೆ ಈ ಮೊಟ್ಟೆಲಿರುವಂತಹ ಸ್ವಲ್ಪ ಹಸಿ ಸ್ಮೆಲ್ ಏನಿರುತ್ತಲ್ಲ ಅದು ಆದಷ್ಟು ಕಮ್ಮಿ ಆಗುತ್ತೆ. ನಾವು ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಸ್ಮೆಲ್ ಇರುತ್ತೆ, ಆದರೆ ನಾವು ವಾಶ್ ಮಾಡಿದ್ಮೇಲೆ ಆ ಥರ ನಿಜವಾಗ್ಲೂ ಸ್ಮೆಲ್ ಅಂತ ಬರಲ್ಲ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಇದು. ನಾನು 2-3 ಸತಿ ಅಪ್ಲೈ ಮಾಡಿದ್ದೀನಿ, ಆದರೆ ಸ್ಮೆಲ್ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಆದರೆ ನಾವು ಕೂದಲು ಮೇಲೆ ಎತ್ಕೊಂಡು ಅಪ್ಲೈ ಮಾಡ್ತೀವಲ್ಲ ಆವಾಗ ಸ್ಮೆಲ್ ಬರುತ್ತೆ ಅಷ್ಟೇ. ಅದಾದಮೇಲೆ ವಾಶ್ ಎಲ್ಲ ಮಾಡಿದ್ಮೇಲೂ ಕೂಡ ಸ್ಮೆಲ್ ಬರಲ್ಲ. ಒಂಥರ ಕೊಕೊನೆಟ್ಟು ಈ ಥರದ್ದೆಲ್ಲ ಸ್ಮೆಲ್ ಬರುತ್ತೆ ಅಷ್ಟೇ. ಹಾಗಾಗಿ ಅದನ್ನು ಹಾಕ್ಕೊಂಡು ನೀವು ಅಪ್ಲೈ ಮಾಡಿ. ನಮ್ಮ ಹೇರ್ ಕೂಡ ಶೈನಿಂಗ್ ಬರುತ್ತೆ. ಹೇರ್ ಫಾಲ್ ಇದ್ದವ್ರಿಗೆ ವಾರಕ್ಕೆ 2 ಸತಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಸ್ಮೂತ್ ಆಗಬೇಕು, ಹೇರು ರಫ್ ಇದೆ ಅಂದವರು ಕೂಡ ಇದನ್ನು ವಾರಕ್ಕೆ 2 ಸತಿ ಬಳಸ್ಬೋದು. ನಾನು ಕೂಡ ಅಷ್ಟೇ, ಎಲ್ಲಾದರೂ ಫಂಕ್ಷನ್ಸು ಏನಾದರೂ ಇದೆ ಅನ್ನಾಗಬೇಕಾದ್ರೆ ಇದನ್ನು ಅಪ್ಲೈ ಮಾಡ್ಕೊತೀನಿ. ಯಾಕಂದರೆ ತುಂಬ ಶೈನಿಂಗ್ ಬರುತ್ತೆ, ಹಾಗೆ ತುಂಬ ಸ್ಮೂತ್ ಅಂತ ಅನಿಸುತ್ತೆ ಕೂದಲು. ಹಾಗಾಗಿ ಇದನ್ನು ಅಪ್ಲೈ ಮಾಡ್ತೀನಿ. ಇಲ್ಲಾಂದರೆ ಕ್ಯಾಶುಯಲಾಗಿ ಅಪ್ಲೈ ಮಾಡ್ತೀನಿ ಅಷ್ಟೇ. ಸ್ವಲ್ಪ ಡ್ಯಾಂಡ್ರಫ್ ಏನಾದರೂ ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕೋಸ್ಕರ ಅಪ್ಲೈ ಮಾಡ್ತೀನಿ. ನೀಟಾಗಿ ನಮ್ಮ ಸ್ಕ್ಯಾಲ್ಪಿಗೆಲ್ಲ ನೀಟಾಗಿ ಅಪ್ಲೈ ಮಾಡಿ ಲಾಸ್ಟಿಗೆ ನಮ್ಮ ಕೂದಲಿಗೂ ಕೂಡ ಅಪ್ಲೈ ಮಾಡಿಕೊಂಡು ಜಸ್ಟ್ ಅದನ್ನ ಟೈ ಮಾಡಿ ಹಾಕಿ ಅಷ್ಟೇ. ಇದನ್ನು ಒಂದು 2-3 ಅವರ್ಸ್ ಬಿಟ್ಟರೂ ನಡೆಯುತ್ತೆ. ಯಾಕಂದರೆ ಇದೊಂಥರ ಶಾಂಪು ಥರ ವರ್ಕ್ ಆಗುತ್ತೆ ನನ್ನ ಪ್ರಕಾರ. ಯಾಕೆ ಅಂದರೆ ಇದನ್ನು ವಾಶ್ ಮಾಡಬೇಕಾದ್ರೆ ನಿಮಗೆ ನೊರೆ ಥರ ಬರುತ್ತೆ, ಶಾಂಪು ಥರ ವರ್ಕ್ ಆಗುತ್ತೆ ಇದು. ಆ್ಯಂಡ್ ಸ್ಮೆಲ್ ಕೂಡ ಇರೋದಿಲ್ಲ. ನೀವು ಯೂಸ್ ಮಾಡುವಂಥ ಒಂದೊಳ್ಳೆ ಸ್ಮೆಲ್ ಕೊಡುವಂಥ ಶಾಂಪೂನ ಯೂಸ್ ಮಾಡಿ, ಆವಾಗ ನಿಜವಾಗ್ಲೂ ಮೊಟ್ಟೆ ಸ್ಮೆಲ್ ಅನ್ನೋದು ಇರಲ್ಲ. ನಾನಿವಾಗ ಕಂಪ್ಲೀಟಾಗಿ ಇನ್ನೂ ಎಲ್ಲಾದರೂ ಬ್ಯಾಲೆನ್ಸ್ ಇದ್ದರೆ ಅಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊತೀನಿ ಕೂದಲಿಗೆಲ್ಲ. ಅದು ಇನ್ನದ್ರ ಸ್ವಲ್ಪ ಮಿಕ್ಕಿರುತ್ತಲ್ವ ಅದನ್ನು ವೇಸ್ಟ್ ಮಾಡೋ ಥರ ಏನಕ್ಕೆ ಅಂದ್ಬಿಟ್ಟು ಅದನ್ನು ಕೂಡ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 2-3 ಅವರ್ಸ್ ನಾವು ಈ ಹೇರ್ ಪ್ಯಾಕ್ನ ಹಾಕ್ಕೊಬೇಕು. ಹೇರ್ ಫಾಲ್ಗೆ, ಹೇರ್ ಇದಕ್ಕೆ ಏನಾದರೂ ಪ್ರಾಡಕ್ಟ್ಸ್ ಹೇಳಿ ಅಂತ ಹೇಳ್ತಾಯಿದ್ದೀರಾ. ನಾನು ಸೂಕ್ಷ್ಮವಾಗಿ ಕೂದಲಿಗೆ ಅಂಥ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ. ಇನ್ನು ನಾನು ರೈಸ್ ವಾಟರ್, ಆಮೇಲೆ ಹೇರ್ ಪ್ಯಾಕ್ ಈ ಥರದನ್ನೆಲ್ಲ ಭಾಳಷ್ಟು ಯೂಸ್ ಮಾಡ್ತೀನಿ. ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪರ್ಟಿಕ್ಯುಲರಾಗಿ ಇಂಥ ಪ್ರಾಡಕ್ಟ್ಸೇ ನಾನು ಯೂಸ್ ಮಾಡ್ತೀನಿ ಅಂತ ನಾನು ತೋರಿಸೋದಕ್ಕೂ ಆಗೋಲ್ಲ. ಈಗ ನಾನು ಯಾವುದು ಅಷ್ಟು ಯೂಸ್ ಮಾಡಲ್ಲ. ನಾನು ಹೇರ್ ವಾಶ್ ಆದಮೇಲೆ ಸೀರಮ್ ಯೂಸ್ ಮಾಡ್ತೀನಿ. ಬೇಕಾದ್ರೆ ಅದನ್ನು ನಾನು ತೋರಿಸ್ತೀನಿ ಆ ಹೇರ್ ಸಿರಮ್ನ. ಇವಾಗ ಅಪ್ಪುಗೆ ಸ್ವಲ್ಪ ನಾಷ್ಟ ತಿನ್ನಿಸಿ ನಾನು ಕೂಡ ನಾಷ್ಟ ಮಾಡಿಕೊಂಡು ಮನೆ ಕೆಲಸ ಮಾಡ್ತಾಯಿದ್ದೆ. ಹೆಣ್ಮಕ್ಳು ಮನೇಲಿದ್ದರೆ 1000 ಕೆಲಸ ಇರುತ್ತೆ. ಈಚೆ ಹೋಗಿ ಬರೋಕ್ಕಿಂತ ಮನೇಲಿರೋರಿಗೆ ಹೆಚ್ಚು ಕೆಲಸ. ಆ್ಯಂಡ್ ವಿತೌಟ್ ಪೇಯಿಂಗ್ ಅವರೆಲ್ಲ ಮಾಡ್ತಾಯಿರ್ತಾರೆ. ಅಂಥದ್ರಲ್ಲಿ ನೀವು ಅವ್ರ ಬಾಡಿ ಶೇಮ್ನ ಮಾಡೋದ್ರಿಂದ ನಿಮಗೆ ಲಾಸು ಹೇಳಬೇಕು ಅಂದರೆ. ಆ್ಯಂಡ್ ಅವ್ರು ಹೇಗಿದ್ದಾರೋ ಹಾಗೆ ನೀವೇ ಇಲ್ಲ ನೀನು ಚೆನ್ನಾಗಿದ್ಯಾ, ನೀನು ಇನ್ನೂ ಚೆನ್ನಾಗಾಗು ಅಂದರೆ ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳಿ. ನೀವು ಸಣ್ಣ ಆಗು, ಚೆನ್ನಾಗಾಗು, ನೀನು ಚೆನ್ನಾಗಿ ಕಾಣಿಸ್ತೀಯ ಅಂತ ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಅವರು ಕೂಡ ಟ್ರೈ ಮಾಡ್ತಾರೆ. ಸಣ್ಣ ಆಗ್ತೀನಿ ನಾನು ಕೂಡ ಒಂದು ಒಳ್ಳೆ ಡ್ರೆಸ್ ಹಾಕ್ಕೊಬೇಕು, ಇಲ್ಲ ಸ್ಯಾರಿ ಹಾಕ್ಕೊಬೇಕು ಅಂತ ಅನಿಸಿದಾಗ ಅವರು ಕೂಡ ಆ ಥರ ಸಣ್ಣ ಆಗ್ತಾರೆ ಆಟೋಮೆಟಿಕ್ಕಾಗಿ. ನಿಮಗೂ ಏನಾದರೂ ಸಣ್ಣ ಆಗಬೇಕು ಅಂತ ನಿಮ್ಗೆ ಏನಾದರೂ ಪ್ರೆಷರ್ ಈ ಥರ ಎಲ್ಲ ಇದ್ದಾಗ ಮಾಡಬೇಡಿ. ಯಾಕೆಂದರೆ ಕೆಲವು ಸತಿ ನಮ್ಮ ಟೆನ್ಷನ್, ನಮ್ಮ ಪ್ರೆಷರ್ಗೆ ನಾವು ದಪ್ಪ ಆಗ್ತೀವಿ. ಇಲ್ಲ ಒಂದೇ ಕಡೆ ಕೂತಿದ್ದ ಜಾಗದಲ್ಲೇ ಕೂತಿದ್ದಾಗ ದಪ್ಪ ಆಗ್ತೀವಿ, ನಿಂತಿದ್ದ ಜಾಗದಲ್ಲಿ ನಿಂತಿದ್ದಾಗ ದಪ್ಪ ಆಗ್ತೀವಿ. ಹಾಗಾಗಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾತ್ರ ಮಾಡಿ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನನ್ನ ಫೇವ್ರೆಟ್ ಪುನೀತ್ ರಾಜ್ಕುಮಾರ್ ಸರ್ ಮೂವಿ ಹಾಕಿದ್ರು. ಇವತ್ತು ಪುನೀತ್ ಸರ್ದು ಬರ್ತಡೇ ಅಲ್ವಾ, ಹಾಗಾಗಿ TV ಪೂರ್ತಿಯಾಗಿ ಅವರೇ ಇದ್ದಾರೆ ಅಂತಲೇ ಹೇಳ್ಬೋದು. ಅವ್ರ ಫಿಲಮ್ಸೇ ತುಂಬಿಕೊಂಡಿದೆ. ಅದರಲ್ಲಿ ನಾನು ಪರಮಾತ್ಮ ನೋಡ್ತಾ ಇದ್ದೆ, ಕೆಲಸ ಮಾಡಿಕೊಂಡೆ ಅದನ್ನು ಕೇಳಿಸ್ಕೊತಾ ಇರ್ತೀನಿ. ನನಗೆ ಪುನೀತ್ ಸರ್ದು ಹಳೇ ಫಿಲಮ್ಗಳು ಜೊತೆಗೆ ಈಗಿನ ಒಂದು ಜನ್ರೇಷನಲ್ ಫಿಲಮ್ ಅಂದರೆ ಅದು ಪರಮಾತ್ಮ ಫಿಲಮೇ. ನನಗೆ ತುಂಬಾ ಒಂಥರ ಇಷ್ಟ ಆ ಫಿಲಮು. ನಿಮಗೆಲ್ಲ ಪುನೀತ್ ರಾಜ್ಕುಮಾರ್ ಸರ್ದು ಯಾವ ಫಿಲಮ್ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ ಹಾರ್ಟ್ಲಿ ಫೇವ್ರೇಟ್ ಅಂದರೆ ಅವರು ಚಿಕ್ಕ ವಯಸ್ಸಲ್ಲಿ ಮಾಡ್ತಿರೋಂಥ ಫಿಲಮ್ಗಳಿಷ್ಟ. ಆ್ಯಂಡ್ ರೀಸೆಂಟಾಗಿ ಅಂದರೆ ಪರಮಾತ್ಮ. ಆ್ಯಂಡ್ ಅದನ್ನು ಹೇಳೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗ ಯಾರೇ ಕೂಗಾಡಲ್ಲಿ ಹಾಕಿದ್ದಾರೆ ಫಿಲಮ್ನು, ಅದನ್ನು ಹಾಕಿದ್ದೀನಿ. ಆವಾಗಲೇ ಇನ್ನೊಂದ್ಸತಿ ಪರಮಾತ್ಮ ಹಾಕಿದ್ರು, ಇದಾದಮೇಲೆ ಇನ್ನೊಂದ್ಸತಿ ಪರಮಾತ್ಮನೇ ಹಾಕಿದ್ದಾರೆ. ಇವಾಗ ಸ್ವಲ್ಪ ಇನ್ನೂ ಕೂದಲು ಒಣಗಿಲ್ಲ, ಹೇಗಾಗಿದೆ ಅಂತ ತೋರಿಸೋದಕ್ಕೆ. ಹಾಗಾಗಿ ಕೂದಲು ಒಣಗಲಿ, ಆಮೇಲೆ ನಾನು ಕೂದಲು ಒಣಗಲಿ ತೋರಿಸ್ತೀನಿ. ರೈಸ್ ಇಟ್ಟಿದ್ದೀನಿ ನಾನು. ರೈಸ್ ಇಟ್ಟಿದ್ದೀನಿ. ಇವಾಗ ಪೂಜೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ಆಮೇಲೆ ಮೊಟ್ಟೆ ಸಾಂಬಾರು ಮಾಡ್ತೀನಿ ಮಾಡು ಅಂತ ಹೇಳಿದರು. ಹಾಗಾಗಿ ಅಂದರೆ ರೈಸ್ ಸ್ವಲ್ಪ ಹಾಕ್ಬಿಟ್ರೆ ಆಮೇಲೆ ಮಾಡ್ಕೊಬೋದು ಅಂತ. ಇವಾಗ ಪೂಜೆ ಮುಗಿಸ್ಕೊಂಡು ಆಮೇಲೆ ಸಾಂಬಾರು ಮಾಡ್ತೀನಿ.
ಹಾಗೆ ಇಲ್ಲಿ ನಾನು ವಾರಕ್ಕೆ ರೆಡಿ ಮಾಡ್ತಾ ಇದ್ದೆ, ಮೂವಿನೂ ಕೂಡ ಹಾಕಿದ್ದೆ. ಹಾಗೆ ಕೇಳಿಸ್ಕೊತಾನೆ ವಾರಕ್ಕೆಲ್ಲ ರೆಡಿ ಮಾಡಿ ಆನಂತರ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ನಲ್ಲ, ಹಾಗಾಗಿ ಪೂಜೆ ಮಾಡಿದೆ. ಭಾನುವಾರ ಅಂದಿದ ತಕ್ಷಣ ನಮಗೆ ವಾರ ಮಿಸ್ ಇರಲ್ಲ. ಹಾಗೆ ನನಗೆ ಕೇಳಿದ್ರಿ, ನೀವು ವಾರದ ದಿವಸ ಚಿಕನ್ ಮಟನ್ ಎಲ್ಲ ತಿಂತೀರಾ, ಪೂಜೆ ಮಾಡ್ತೀರಾ ಏನು ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರಿ. ನಾವು ಬಂದು ವಾರ ಮಾಡಿದ್ಮೇಲೆ ನಾವು ಚಿಕನ್ ಮಟನ್ ತಿನ್ಬೋದು, ಆದರೆ ವಾರಕ್ಕಿಂತ ಮುಂಚೆನೂ ನೀವು ಪೂಜೆ ಮಾಡ್ದಂಗೂ ಕೂಡ ತಿನ್ಬೋದು, ಅದು ಏನೂ ಅಲ್ಲ. ಯಾಕಂದರೆ ನಮ್ಮ ಮನೆ ದೇವ್ರು ಬಂದು ಕಾಲಭೈರವ ಸ್ವಾಮಿ ದೇವರಾಗಿರೋದ್ರಿಂದ ನಾವು ಚಿಕನ್ ಮಟನ್ನೇ ಎಲ್ಲ ಫಂಕ್ಷನ್ಗೂ ಏನಾದರೂ ಮಾಡಬೇಕಾದ್ರೆ ಮಾಡ್ತಾರೆ. ಹಾಗಾಗಿ ಆ ಥರ ಏನಿಲ್ಲ. ಆದರೆ ನನಗೇನಂದರೆ ಪೂಜೆ ಎಲ್ಲ ಮಾಡಿ ನಾವು ಚಿಕನ್ನು ಮಟನ್ ಏನು ಬೇಕಾದ್ರೂ ತಿನ್ಬೋದು, ಆದರೆ ತಿಂದ್ಬಿಟ್ಟು ಮಾಡಿದ್ರೆ ಏನೋ ಒಂಥರ ಅನಿಸಲ್ಲ, ನನಗೆ ಶ್ರೇಯಸ್ಸು ಅಂತ ಅನಿಸಲ್ಲ. ಹಾಗಾಗಿ ನಾನು ಪೂಜೆ ಎಲ್ಲ ಮಾಡಿ, ನಾನು ಮೊಟ್ಟೆ ಸಾಂಬಾರು ಮಾಡಬೇಕು ಅಂದ್ರೂ ಪೂಜೆ ಎಲ್ಲ ಮಾಡಿ ಆಮೇಲೆ ನಾನು ಮಾಡೋದು. ಹಾಗೆ ಇಲ್ಲಿ ಅಪ್ಪನೂ ಕೂರಿಸ್ಕೊಂಡು ನಾನು ಮೊಟ್ಟೆ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೆ. ಚಿಕನ್ ಸಾಂಬಾರು ಹೆಂಗೆ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ನಾನು ಮೊಟ್ಟೆ ಸಾಂಬಾರು ಮಾಡ್ತೀನಿ. ಅಪ್ಪುಗೆ ಅವನಿಗೆ ಬಿಸ್ಕೆಟ್ ಕೊಟ್ಟಿದ್ದೆ, ಬಿಸ್ಕೆಟ್ ಬೇಡ ಅಂದರೂ ಅಲ್ಲಿ ಮಿಕ್ಕಿರೋದನ್ನೇ ಎತ್ಕೊಂಡು ತಿಂತಾ ಇರೋದು. ಕೊನೆಗೂ 2 ತಿಂದ್ಬಿಟ್ಟ, ಆಮೇಲೆ ಕಿತ್ಕೊಂಡು ಎತ್ತಿಕ್ತೆ ಈಚೆಗಡೆ ಕಳಿಸ್ದೆ ಆಟ ಆಡೋದಕ್ಕೆ. ಮನೆ ಒಳಗಡೆ ಇದ್ದರೆ ಬಿಸ್ಕೆಟ್ ಬುರ್ರ ಆಗ್ಬಿಡ್ತಾನೆ. ಹಾಗಾಗಿ ಮಸಾಲೆ ಎಲ್ಲ ರುಬ್ಬಿ ಇವಾಗ ಅದನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೆ. ಮೊಟ್ಟೆ ಸಾರು ಬಂದು ರೈಸಿಗೆ ಮಾಡ್ತಾಯಿದ್ದೆ, ಅಪ್ಪಗೂ ತಿನ್ನಿಸ್ಬೋದಲ್ಲ ಅಂತ ಹೇಳಿ. ಇಲ್ಲಿ ಮೊಟ್ಟೆ ಸಾಂಬಾರಿಗೂ ರೆಡಿ ಮಾಡಿಕೊಂಡೆ, ರೈಸ್ ಆವಾಗಲೇ ಇಟ್ಟಿದ್ನಲ್ಲ, ಸೊ ಅದು ರೆಡಿಯಾಗಿತ್ತು. ಇಲ್ಲಿ ಬಂದು ತಿರ್ಗಾ ಪರಮಾತ್ಮ ಬೆಳಗ್ಗೆ ಕೂಡ ಹಾಕಿದ್ರು ಆ್ಯಂಡ್ ಮಧ್ಯಾಹ್ನ ಕೂಡ ಪರಮಾತ್ಮ ಹಾಕಿದ್ರು. ಪರಮಾತ್ಮದಲ್ಲಿ ಫೈಟಿಂಗ್ ಸೀನ್ ನಡೀತಾ ಇರುತ್ತಲ್ಲ ಕುಂಫು, ಅದನ್ನು ಇಂಟ್ರೆಸ್ಟಿಂಗಾಗಿ ನನ್ನ ಮಗ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದ. ಹಾಗೆ ಅವನಿಗೂ ಅಷ್ಟು ಇಂಟ್ರೆಸ್ಟ್ ಆಗಲ್ಲ, ಏನಾದರೂ ಒಂದು ಡ್ಯಾನ್ಸ್ ಆಡ್ತವ್ರೆ, ಏನಾದರೂ ಗಲಾಟೆ ಆಗ್ತಾಯಿದೆ ಅಂತ ಅಂದ್ರೆ ಮಾತ್ರ ಇಂಟ್ರೆಸ್ಟಿಂಗಾಗಿ ನೋಡ್ತಾನೆ, ಇಲ್ಲಾಂದರೆ ನೋಡಲ್ಲ. ಸೊ ಫೈನಲಿ ಮೊಟ್ಟೆ ಸಾಂಬಾರು ರೆಡಿ ಮಾಡಿದೆ. ಅಪ್ಪುಗೂ ಮತ್ತು ಪ್ರವೀಣ್ ಅವ್ರಿಗೆ ಇಬ್ರಿಗೂ ಹಾಕ್ಕೊಟ್ಟು ಅಪ್ಪುಗೆ ತಿನ್ನಿಸಿ ನಾನು ಕೂಡ ಆಮೇಲೆ ತಿಂದ್ಕೊಂಡೆ. ಯಾಕಂದರೆ ನನಗೆ ಅವನದು ಫಸ್ಟ್ ಆಗಿಬಿಟ್ರೆ ಪಾಪುದು ಆಮೇಲೆ ನಾವು ಹೇಗೆ ಬೇಕಾದ್ರೂ ಎಷ್ಟೊತ್ತು ಬೇಕಾದ್ರೂ ತಿನ್ಬೋದು. ಮಕ್ಕಳಿಗೆ ಟೈಮ್ ತಿನ್ನಿಸ್ಬಿಟ್ರೆ ನನಗೆ ಒಂದು ಸಮಾಧಾನ, ಅದಕ್ಕೋಸ್ಕರ. ಇವಾಗ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ. ಏನಪ್ಪ ಅಂತ ಅಂದರೆ ಮಖನಲ್ಲಿ ಚಾಕ್ಲೇಟ್ ಮಾಡೋದು, ಅದು ಹೇಗೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಅಪ್ಪುಗಂತೂ ಇವಾಗ ಏನಾದರೂ ಇರಲೇಬೇಕು, ನನಗಂತೂ ಸಾಕಾಗ್ಬಿಟ್ಟಿದೆ. ಇವತ್ತು ಕೂಡ 2 ಬಿಸ್ಕೆಟ್ ಎಕ್ಸ್ಟ್ರಾ ತಿಂದಿದ್ದಾನೆ. ಆ ಬಿಸ್ಕೆಟ್ ಜಾಸ್ತಿ ಕೊಡೋದಕ್ಕೂ ಆಗಲ್ಲ ಅಲ್ವಾ, ಹಾಗಾಗಿ ಇವಾಗ ಅದನ್ನು ಮಾಡಿಕೊಟ್ರೆ ಬಟ್ಲಿಗೆ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಇನ್ನೂ ಕೂಡ. ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ, ಹಾಗೆ ನಿಮ್ಮ ಜೊತೆನೂ ಅದನ್ನು ಶೇರ್ ಮಾಡ್ತೀನಿ, ಬನ್ನಿ. ಹಾಗೆ ಇಲ್ಲಿ ಇವಾಗ ನಾನು ಗ್ಯಾಸ್ ಹಚ್ಕೊಂಡು ಬಾಣಲಿ ಇಟ್ಕೊತಾ ಇದ್ದೀನಿ. ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಮಖನಾಗೆ ಫ್ರೈ ಮಾಡೋದಕ್ಕೋಸ್ಕರ. ಇದನ್ನು ನೀವು ಕೂಡ ಟ್ರೈ ಮಾಡಿ, ಮಕ್ಕಳು ಕೂಡ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಟ್ರೈ ಮಾಡಿದ್ದೆ. ಹಾಗಾಗಿ ಇವಾಗ ಎಣ್ಣೆ ಸ್ವಲ್ಪ ಕಾದ ಮೇಲೆ ಮಖನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಯಾವ ಥರ ಫ್ರೈ ಮಾಡಬೇಕು ಅಂದರೆ, ನಾವು ಎತ್ಕೊಂಡು ಅದನ್ನು ಪುಡಿ ಆಗಬೇಕು, ಜಸ್ಟ್ ಹಿಂಗೆ ಅಂದಿದ ತಕ್ಷಣ ಪುಡಿ ಆಗಬೇಕು. ಆ ಥರ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ಅಪ್ಪು ಅಂತೂ ಈಚೆ ಓಡೋಗೋದು ಬರೋದು, ಅವ್ನದು ಇದ್ದಿದ್ದೇ ಇರುತ್ತಲ್ಲ, ಅವ್ನು ಎತ್ಕೊಂಡು ಹೇಗೋ ಮಾಡಿಕೊಂಡೆ. ಸೊ ಫ್ರೈ ಎಲ್ಲ ಆದಮೇಲೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಒಡೆದಿದ್ದ ತಕ್ಷಣ ಅದು ಪುಡಿ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ಅದೇ ಬಾಣಲಿಗೆ ನಾನು ಬೆಲ್ಲದ ಪುಡಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಬೆಲ್ಲನೂ ಕೂಡ ಕರಗಿಸ್ಕೊಬೋದು. ನಾನು ಬೆಲ್ಲದ ಪುಡಿ ಇತ್ತು, ಹಾಗಾಗಿ ಅದನ್ನೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಭಾಗದಷ್ಟು ಮಾತ್ರ ನೀರನ್ನ ಹಾಕಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದು ಕುದಿಬೇಕು, ಒಂಥರ ಪಾಕದ ಥರ ಬರುತ್ತಲ್ಲ ಆ ಥರ ಆಗಬೇಕು. ಅದಕ್ಕೆ ನಾನೊಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಪಾಕದ ಥರ ಮಾಡ್ಕೊತೀನಿ. ಮಾಡ್ಕೊಂಡ ಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಯಾಕೆಂದರೆ ನಾವು ಚಾಕ್ಲೇಟ್ ಮಾಡಬೇಕು ಅಂದರೆ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಇರಬೇಕಲ್ಲ, ಹಾಗಾಗಿ ನಾನು ಕೋಕೋ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಗಟ್ಟಿ ಆದಮೇಲೆ ನಾನಿವಾಗ ಇದನ್ನು ಹಾಕ್ತಾಯಿದ್ದೀನಿ. ಮಖನಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅಂದರೆ ಜಸ್ಟ್ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಫ್ರೈ ಅಂದರೆ. ಮಿಕ್ಸ್ ಮಾಡಿ ಲಾಸ್ಟಿಗೆ ಬಿಳಿ ಎಳ್ಳಿರುತ್ತಲ್ಲ, ಬಿಳಿ ಎಳ್ಳನ್ನ ಹಾಕಿ ಒಂದು ತಟ್ಟೆಗೆ ಏನಾದರೂ ಹಾಕಿ ಬಿಟ್ಬಿಡಿ. ಅದು ಸ್ವಲ್ಪ ಆರಿದ್ಮೇಲೆ, ಅಂದರೆ ಆ ಬೆಲ್ಲದ ಪಾಕ ಎಲ್ಲ ಸ್ವಲ್ಪ ಅಂಟಿರುತ್ತೆ, ಅದು ಆರಿದ್ಮೇಲೆ ಒಂದು ಬೌಲ್ಗೆ ಹಾಕಿ ಕೊಡಿ. ನಿಜ ತುಂಬಾ ಮಕ್ಕಳಿಗೆ ಇಷ್ಟ ಆಗುತ್ತೆ. ನಾನು ಹಾಗೆ ಕೊಟ್ಟಿದ್ದೆ. ಅದನ್ನು ಆರಿಸಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಬೆಲ್ಲದ ಪಾಕ ಅವ್ರ ಕೈಗೆ ಅಂಟಲ್ಲ, ಹಾಗೆ ಒಂದೊಂದು ಚಾಕ್ಲೇಟ್ ಥರ ಅಂದ್ಕೊಂಡು ತಿನ್ಬೋದು. ಹಾಗಾಗಿ ಅಪ್ಪುಗೂ ಕೂಡ ಹಾಕ್ಕೊಟ್ಟಿದ್ದೆ, ಅವನೊಂದು 4-5 ತಿಂದ, ಅದು ಕೂಡ ಚೆನ್ನಾಗಿತ್ತು, ನನಗೂ ಕೂಡ ಇಷ್ಟ ಆಯಿತು. ಆ್ಯಂಡ್ ಹೆಲ್ತಿ ರೆಸಿಪಿ ಕೂಡ ಅದು. ಮಕ್ಕಳಿಗೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಕೊಡಿ.
ಹಾಗೆ ನಾನು ಫಂಕ್ಷನ್ ಅಂತ ಹೇಳಿದ್ನಲ್ವ, ಅದಕ್ಕೆ ನಾನು ಸ್ಯಾರಿನ ಡ್ರೇಪ್ ಮಾಡ್ತಾಯಿದ್ದೆ. ನನಗೇನಾದರೂ ಫಂಕ್ಷನ್ ಅಂದಾಗ ಇಮಿಡಿಯೇಟ್ಲಿ ಹಾಗೆ ಸ್ಯಾರಿ ಉಟ್ಕೊಳ್ಳೋಕೆ ಬರಲ್ಲ. ಒಂದು ದಿವಸದ ಮುಂಚೆನೇ ನಾನು ಸ್ಯಾರಿ ಉಟ್ಕೊಬೇಕು ಅಂತ ಅಂದರೆ ಈ ಥರ ಫಸ್ಟೇ ಪ್ರೀ ಫೋಲ್ಡಿಂಗ್ನ ಮಾಡಿ ಎತ್ತಿಟ್ಕೊತೀನಿ. ಆವಾಗ ನನಗೆ ಬೆಳಿಗ್ಗೆ ಎದ್ದು ಬೇಗನೆ ಕ್ವಿಕ್ಕಾಗಿ ಅಪ್ಪುನ ರೆಡಿ ಮಾಡಿ ನಾನು ರೆಡಿ ಆಗೋದಕ್ಕಾಗುತ್ತೆ. ಇಲ್ಲ ಸೀರೆನೇ ಪಿನ್ ಮಾಡಿಲ್ಲ ಅಂದರೆ ಅದನ್ನು ನೆರಿಗೆ ಹಿಡ್ದು ಪಿನ್ ಹಾಕಿ ಕಷ್ಟನೇ ಆಗಿಬಿಡುತ್ತೆ ನನಗೆ. ಹಾಗಾಗಿ ನಾನು ಫಸ್ಟು ಪ್ಲೇಟ್ಸ್ ಎಲ್ಲ ಮಾಡಿಕೊಂಡು ಐರನ್ ಮಾಡಿ ಎತ್ತಿಟ್ಬಿಡ್ತೀನಿ. ನನಗೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಆರಾಮಾಗಿ ರೆಡಿ ಆಗುತ್ತೆ. ನಾನು ಇದನ್ನೆಲ್ಲ ಕಲಿತಿದ್ದು ಬ್ಯೂಟಿಷಿಯನಲ್ಲೇ. ಸೊ ನನಗೂ ಕೂಡ ಫಸ್ಟ್ ಬರ್ತಾ ಇರಲಿಲ್ಲ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮಗೆ ಫೋಲ್ಡಿಂಗು, ಸ್ಯಾರಿ ಡ್ರೇಪಿಂಗ್ ಎಲ್ಲ ಹೇಳ್ಕೊಡ್ತಾರಲ್ಲ, ಹಾಗಾಗಿ ನನಗೂ ಕೂಡ ಆರಾಮಾಗಿ ಬಂತು. ನಾನು ಇವಾಗ ಯಾವುದೇ ಫಂಕ್ಷನ್ಗೆ ಹೋದರೂ ನಾನೇ ಎಲ್ಲ ಮಾಡ್ಕೊಂಡು ಬರ್ತೀನಿ. ಇಲ್ಲ ಒಂದು ಮದುವೆ ಅದೇ ಥರ ಏನಾದ್ರು ಇದೆ ಅಂದರೆ ಒಂದು ಯಾವ್ದು ಉಟ್ಕೊತೀನೋ ಸೀರೆಗಳ್ನೆಲ್ಲ ಇದರ ನೀಟಾಗಿ ಡ್ರೇಪ್ ಮಾಡಿ ಐರನ್ ಮಾಡಿ ಫೋಲ್ಡ್ ಮಾಡಿ ಆ ಬ್ಲೌಸ್ ಜೊತೆಗೆ ಎತ್ತಿಡ್ತೀನಿ. ಆವಾಗ ಆರಾಮಾಗಿ ನಾವು ಜಸ್ಟ್ ಒಂದು ಪಿನ್ ಹಾಕ್ಕೊಂಡು ಹೋಗ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಈ ಸ್ಯಾರಿದು ಉಟ್ಕೊಂಡಿರೋದು ಫೋಟೋ ಕೂಡ ಹಾಕಿದ್ದೆ. ತುಂಬ ಜನ ಚೆನ್ನಾಗಿದೆ, ನನ್ನ ಹತ್ರ ಕೂಡ ಈ ಸ್ಯಾರಿ ಇದೆ ಅಂತೆಲ್ಲ ಹೇಳಿದ್ರಿ. ಹಾಗಾಗಿ ನಾನು ಐರನ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಏನಾಯಿತು ಅಂದರೆ ಅಪ್ಪುಗೆ ಅವನು ಇನ್ನೂ 2 ವರ್ಷ ಅಲ್ವಾ, ಅವನು ಸೈಕಲ್ಲು ತುಳಿತಾ ಇರಲಿಲ್ಲ ಇಷ್ಟು ದಿವಸ. ಅವನು ಇವಾಗ ಈಚೆ ಹೋಗಿ ಆಟ ಆಡ್ತಾನೆ, ಮಕ್ಳ ಜೊತೆ ಎಲ್ಲ ಆಟ ಆಡ್ತಾನೆ. ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ದೊಡ್ಡ ದೊಡ್ಡ ಸೈಕಲ್ ತೊಗೊಂಬಂದು ಇವಾಗ ಅವರು ತುಳಿಯೋದನ್ನ ಅಭ್ಯಾಸ ಮಾಡ್ತಿರೋದ್ರಿಂದ ಅವನೇ ಸೈಕಲ್ ಮೇಲೆ ಕೂತ್ಕೊಂಡು ನಾವು ಒಂದು ಪೆಡ್ಲಲ್ಲಿ ತುಳಿತೀವಲ್ಲ ಸೈಕಲ್ ಇದನ್ನು, ಆ ಥರ ಅವನು ಕೂಡ ತುಳಿತಾ ಇದ್ದಾನೆ. ನನಗೆ ಸಡನ್ನಾಗಿ ಶಾಕ್ ಆಯಿತು. ಅವನಿವಾಗ ಆ ಸೈಕಲ್ ಮುಟ್ಟೋದ್ಕಿಂತ ಇದೇ ಜಾಸ್ತಿ. ಈ ಥರ ಹತ್ತು ಕೂತ್ಕೊಂಡು ನೋಡ್ತಾ ಇರ್ಬೋದು ನೀವು ಅವ್ನ ಕಾಲು ಹೇಗೆ ಆಡ್ತಾ ಇದೆ ಅಂತ. ಆ ಪೆಡ್ಲನ್ನೇ ಸ್ವಲ್ಪ ಸ್ವಲ್ಪನೇ ತುಳ್ಕೊಂಡು ಮುಂದಕ್ಕೆ ಬರೋದು. ಆ ಸೈಕಲ್ನು ಅಷ್ಟೇ ಹೆಂಗೆ ಸ್ಪೀಡಾಗಿ ಟರ್ನ್ ಮಾಡ್ತಾನೆ ಇದನ್ನು ಅಂದರೆ ನಿಜ ನಂಬೋಕ್ಕಾಗಲ್ಲ. ಅಲ್ಲಿರೋರು ನಮ್ಮ ಮನೆ ಹತ್ರ ಇರೋರೆಲ್ಲ ಹೇಳ್ತಾಯಿದ್ರು, ನೋಡ್ದಾ ಇನ್ನು 2 ವರ್ಷ ಆಗಲೇ ಸೈಕಲ್ ಹತ್ತು ಪೆಡ್ಲನ್ನ ಇದನ್ನು ಮಾಡ್ಕೊಂಡು ಮುಂದೆ ಬ್ಯಾಲೆನ್ಸ್ ಮಾಡಿಕೊಂಡು ತುಳಿತಾ ಇದ್ದಾನೆ, ಇನ್ನು 5 ವರ್ಷ ಬಿಟ್ಟರೆ ಟ್ರ್ಯಾಕ್ಟ್ರು JCB ಎಲ್ಲ ಓಡಿಸ್ಬಿಡ್ತಾನೆ ಬಿಡು ಅಂತ ರೇಗಿಸ್ತಾಯಿದ್ರು. ಅಪ್ಪುಗೆ ಏನಂದರೆ ತುಂಬ ಅಬ್ಸರ್ವೇಷನ್ ತುಂಬ ಚೆನ್ನಾಗಿದೆ. ಏನಾದರೂ ಒಂದು ನೋಡ್ದ ಅಂದರೆ ಅದನ್ನು ಅವ್ನು ಮಾಡಿಬಿಡ್ಬೇಕು, ಅದನ್ನು ಟ್ರೈ ಮಾಡಬೇಕು, ಅವ್ನಿಗೆ ಬಂದುಬಿಡ್ಬೇಕು ಅದು ಆ ಥರ. ಆ್ಯಂಡ್ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ಚಕ್ಕಬಾರ ಈ ಥರದ್ದೆಲ್ಲ ಆಡ್ತಾಯಿರ್ತಾರೆ. ಅವನು ಹೋಗಬೇಕು, ಕೂತ್ಕೊಬೇಕು. ಅದರಲ್ಲೂ ಅವನಿಗೆ ಸೈಕಲ್ ತುಳಿಯೋದ್ರಿಂದ ಮಕ್ಕಳು ಒಂದು ಪೆಡ್ಲಲ್ಲಿ ನಿಂತ್ಕೊಂಡು ಅವರು ತುಳಿತಾ ಇರೋದ್ರಿಂದ ಇವನು ಅದನ್ನೇ ನೋಡಿಕೊಂಡು ಒಂದು ಪೆಡ್ಲಲ್ಲಿ ಅವನು ತುಳಿತಾ ಇದ್ದ. ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಸೊ ಇವತ್ತಿನ ಒಂದು ಚಿಕ್ಕ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.